ದುರಹಂಕಾರಿ ಕಮಲ್ ಹಾಸನ್ ಇಲ್ಲಿಯವರೆಗೂ ಮೊಂಡತನ ಪ್ರದರ್ಶನ ಮಾಡ್ತಾ ಇದ್ದಾರೆ ವಿನಃ ಒಂದು ಕ್ಷಮೆ ಕೇಳಲಿಲ್ಲ. ಕೋರ್ಟ್ ಸೂಚನೆಗೂ ಕೂಡ ಕೇರ್ ಮಾಡಲಿಲ್ಲ. ತಮಿಳು ನಟನ ಮದ ಇಳಿಸಿದ್ದಾರೆ ಕನ್ನಡಿಗರು. ಅಹಂಕಾರಕ್ಕೆ ತಕ್ಕ ಬೆಲೆ ತೆತ್ತಿದ್ದಾರೆ ತಮಿಳು ನಟ ಕಮಲ್ ಹಾಸನ್. ಕರ್ನಾಟಕದಲ್ಲಿ ಒಂದು ವಾರ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗಲ್ಲ. ವಿವಾದ ಬಗೆಹರಿಯದ ಹೊರತು ತಗ್ ಲೈಫ್ಗಿಲ್ಲ ಬಿಡುಗಡೆಯ ಭಾಗ್ಯ. ಸದ್ಯ ಫಿಲ್ಮ್ ಚೇಂಬರ್ ಅಂಗಳದಲ್ಲಿ ಕಮಲ್ ಹಾಸನ್ ವಿವಾದ ಇದೆ. ಒಂದು ವಾರದಲ್ಲಿ ವಿವಾದವನ್ನ ಬಗೆಹರಿಸಿಕೊಳ್ಳುವಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ತಮಿಳು ನಟನ ಮದವನ್ನ ಈ ಮೂಲಕವಾಗಿ ಕನ್ನಡಿಗರು ಇಳಿಸಿದ್ದಾರೆ. ತಾನು ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಅಪಾರವಾಗಿ ಗೌರವ ಇಟ್ಕೊಂಡಿದ್ದೀನಿ ಅಂತ ಹೇಳುತ್ತಲೇ ಅವರ ಹೇಳಿಕೆಯ ವಿಷಯವಾಗಿ ಆಗಿರುವಂತಹ ನೋವಿಗೆ ಒಂದೇ ಒಂದು ಕ್ಷಮೆಯನ್ನು ಕೂಡ ಕೇಳದೆ ಉದ್ದಟತನ ಪ್ರದರ್ಶನ ಮಾಡಿಕೊಂಡೇ ಬಂದಿದ್ದಾರೆ. ಅದು ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಒಂದು ವಾರ ಕಾಲ ಇದರ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಸಿನಿಮಾ ಪ್ರದರ್ಶನ ಇಲ್ಲ. ಇದು ರಾಜ್ಯದ ಜನತೆಗೆ ಸಂದಂತಹ ಜಯ. ಕನ್ನಡ ಹೋರಾಟಗಾರರಿಗೆ ಸಿಕ್ಕಂತಹ ಜಯ. ಫಿಲ್ಮ್ ಚೇಂಬರ್ ಜೊತೆ ಈಗ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ. ಒಂದು ವಾರಗಳ ನಂತರದಲ್ಲಿ 10ನೇ ತಾರೀಕು ಮತ್ತೆ ಅರ್ಜಿಯನ್ನ ಕೈಗೆತ್ಕೊಳ್ತೀವಿ ಅಂತ ಕೋರ್ಟ್ ಹೇಳಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಈಗ ಫಿಲ್ಮ್ ಚೇಂಬರ್ ಜೊತೆಗೆ ಈ ಒಂದು ವಿವಾದವನ್ನ ಇತ್ಯರ್ಥಪಡಿಸ್ಕೊಳ್ಳಿ ಅಂತ ಹೇಳಿದೆ. ಇಲ್ಲಿ ಇದು ಬಗೆಹರಿದ್ರೆ ಮತ್ತೆ ಕೋರ್ಟ್ಗೆ ಹೋಗುವಂತ ಅವಶ್ಯಕತೆ ಇರುತ್ತಾ ಇರಲ್ವಾ? ದಿವ್ಯಾ, ಜೂನ್ 10ನೇ ತಾರೀಕು ವಾಣಿಜ್ಯ ಮಂಡಳಿಯ ನಿರ್ಧಾರಗಳೇನು, ಜೊತೆಗೆ ತಗ್ ಲೈಫ್ನ ನಿರ್ಮಾಪಕರ ಜೊತೆ ನಡೆದಿರೋಂಥ ಮಾತುಕತೆಗಳೇನು, ಅದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದ ಮಾಹಿತಿಗಳನ್ನು ಜೂನ್ 10ನೇ ತಾರೀಕಿಗೆ ಕೊಡಬೇಕಾಗುತ್ತೆ. ಜೂನ್ 10ನೇ ತಾರೀಕಿಗೆ ಇದ್ರ ಬಗ್ಗೆ ಮಾಹಿತಿನ ಹೈಕೋರ್ಟ್ಗೆ ಕೊಟ್ಟರೆ ಅಥವಾ ಅಷ್ಟರ ಒಳಗಾಗಿ ಏನು ಕಮಲ್ ಹಾಸನ್ ಅವರು ಕ್ಷಮಾಪಣೆಯನ್ನು ಕೇಳಿ ಅದನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ಅದನ್ನು ಪುರಸ್ಕಾರ ಮಾಡಿ ಅದನ್ನು ಒಪ್ಕೊಂಡು ಚಲನಚಿತ್ರ ರಿಲೀಸ್ಗೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಜೂನ್ 10ನೇ ತಾರೀಕು ಅದನ್ನು ಹೈಕೋರ್ಟ್ಗೆ ಗಮನಕ್ಕೆ ತರಬೇಕಾಗುತ್ತೆ. ಹೈಕೋರ್ಟ್ನ ಗಮನಕ್ಕೆ ಅಂತ ತಂದ ಬಳಿಕ ಅರ್ಜಿಯನ್ನು ಇತ್ಯರ್ಥವನ್ನು ಮಾಡ್ತಾರೆ. ಅಂದ್ರೆ ಜೂನ್ 10ನೇ ತಾರೀಕು ಅರ್ಜಿ ವಿಚಾರಣೆ ಇದೆ. ಅರ್ಜಿ ವಿಚಾರಣೆ ಆದ ಬಳಿಕ ಅದಕ್ಕೆ ಕ್ಷಮಾಪಣೆ ಇರ್ಬೋದು ಅಥವಾ ಚಲನಚಿತ್ರ ವಾಣಿಜ್ಯ ಮಂಡಳಿ ನಿಲುವು ಇರ್ಬೋದು, ಇದೆಲ್ಲ ಕೂಡ ಸ್ಪಷ್ಟವಾಗಿ ಗೊತ್ತಾದ್ರೆ 11ನೇ ತಾರೀಕಿನಿಂದ ಚಲನಚಿತ್ರ ರಿಲೀಸ್ ಆಗ್ಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇರೋದಿಲ್ಲ. ಆದ್ರೆ ಇದೇ ರೀತಿಯ ಉದ್ದಟತನವನ್ನು ಮುಂದುವರಿಸಿಕೊಂಡು ನನಗೆ ಭಾಷೆ ಮೇಲೆ ಅಭಿಮಾನ ಇದೆ ಅಂತ ಹೇಳಿ ತಿಪ್ಪೆ ಸಾರಿಸೋ ಕೆಲಸವನ್ನ ಕಮಲ್ ಹಾಸನ್ ಮುಂದುವರಿಸಿದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅದನ್ನ ಪುರಸ್ಕಾರ ಮಾಡದೇನೆ ಚಲನಚಿತ್ರವನ್ನು ಸಂಪೂರ್ಣವಾಗಿ ಬಹಿಷ್ಕಾರವನ್ನು ಮಾಡಿದ್ರೆ, ಅಂದ್ರೆ 5ನೇ ತಾರೀಕು ರಿಲೀಸ್ ಆಗುವಂತ ಚಲನಚಿತ್ರ 11ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅಂತ ಅಂದ್ರೆ ಸಾಮಾನ್ಯವಾಗಿ ಆಗುವಂತ ಬೆಳವಣಿಗೆಗಳು ಜೊತೆಗೆ ಏನಂದ್ರೆ ಸಿಕ್ಕಂತ ಅಂದ್ರೆ ಆದಾಯದ ವಿಚಾರಕ್ಕೆ ಆಗುವಂತ ಬದಲಾವಣೆಗಳೇನಿದೆ ಆ ಬದಲಾವಣೆಗಳು ಕೂಡ ಸಾಕಷ್ಟು ಬೇರೆ ಬೇರೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ 11ನೇ ತಾರೀಕು ಒಳಗಾಗಿ ಯಾವ ರೀತಿಯ ಬೆಳವಣಿಗೆಗಳಾಗ್ತವೆ ಅಂದ್ರೆ 10ನೇ ತಾರೀಕು ಅದನ್ನ ಹೈಕೋರ್ಟ್ಗೆ ತಿಳಿಸಬೇಕಾಗಿರುವಂಥದ್ದು. ಹೈಕೋರ್ಟ್ಗೆ ತಿಳಿಸಿದ ಬಳಿಕ ಹೈಕೋರ್ಟ್ ಅರ್ಜಿಯನ್ನ ಇತ್ಯರ್ಥವನ್ನ ಮಾಡುತ್ತೆ. ಕ್ಷಮೆಯನ್ನ ಕೇಳಿದ್ದಾರೆ ಅಥವಾ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ, ಅದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳಿದ್ರು. ಚಲನಚಿತ್ರ ವಾಣಿಜ್ಯ ಮಂಡಳಿ ಒಂದು ಕನ್ಫರ್ಮೇಶನ್ ಅನ್ನ ಕೊಟ್ಟರೆ ಮುಂದಿನ ಆದೇಶವನ್ನ ಹೈಕೋರ್ಟ್ ಮಾಡುವಂಥದ್ದು. ದಿವ್ಯಾ, ರೈಟ್, ಲೈನ್ ಅಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡ್ಕೊಳ್ತೀವಿ ಮುರಳಿ.